ಹುನಗುಂದ ಪಟ್ಟಣದಲ್ಲಿ ಇಂದು ಮತ್ತೊಂದು ಮಹತ್ವದ ಆರ್ಥಿಕ ಸಂಸ್ಥೆಗೆ ಚಾಲನೆ ದೊರೆತಿದ್ದು, ಸ್ಥಳೀಯರ ಸಹಕಾರ ಮತ್ತು ಅಭಿವೃದ್ಧಿಯ ಉದ್ದೇಶದಿಂದ ಸ್ಥಾಪಿತವಾಗಿರುವ ಹುನಗುಂದ ಹೇಮವೇವ ಪತ್ತಿನ ಸೌಹಾರ್ದ ಸಹಕಾರಿ ಸಂಘವನ್ನು ಶ್ರೀ ಗುರು ಮಹಾಂತ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಉದ್ಘಾಟಿಸಲಾಯಿತು. ಹುನಗುಂದ ಪಟ್ಟಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶ್ರೀ ಗುರು ಮಹಾಂತ ಸ್ವಾಮೀಜಿಗಳು ನೂತನ ಸಂಘದ ಕಚೇರಿಯನ್ನು ಉದ್ಘಾಟಿಸಿ ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಂಘದ ಮುಖ್ಯ ಪ್ರವರ್ತಕರಾದ ಚಂದ್ರಶೇಖರ ಕಾಮ ಅವರು ಮಾತನಾಡಿ, ಸಹಕಾರಿ ಕ್ಷೇತ್ರದ ಮೂಲಕ ಜನರಿಗೆ ಆರ್ಥಿಕ ನೆರವು ಒದಗಿಸುವುದು ಹಾಗೂ ಸ್ವಾವಲಂಬಿ ಜೀವನಕ್ಕೆ ಪ್ರೋತ್ಸಾಹ ನೀಡುವುದು ಸಂಘದ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಗಣ್ಣ ನಾಲತ್ವಾಡ, ಸಂಗನಗೌಡ ಹಿರಿಯಂಕನಗೌಡರ, ಸಂಗಮೇಶ ಮನ್ನಾಪುರ, ತಿಮ್ಮನಗೌಡ ದಾದ್ಮಿ, ಭೀಮನಗೌಡ ಗೌಡರ, ಕೃಷ್ಣ ಜಾಲಿಹಾಳ, ರಾಜೇಸಾಬ ಗುಳೇದಗುಡ್ಡ, ಶಿಲ್ಪಾ ಬೀವೂರ, ಕಸ್ತೂರಿ ನಾಲತ್ವಾಡ, ವಿಶ್ವನಾಥ ದರಗಾದ, ನಾಗಪ್ಪ ತುಂಬಗಿ, ಭಾಗ್ಯಮ್ಮ ಕುಷ್ಟಗಿ ಹಾಗೂ ರಾಜಶೇಖರ ಕುರ್ತಕೋಟಿ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಪಟ್ಟಣದ ಗಣ್ಯರು ಉಪಸ್ಥಿತರಿದ್ದರು. ಬ್ಯಾಂಕ್ ನಮ್ಮ ಕುರ್ತಕೋಟಿ ಸರ್ ದೊಡ್ಡ ಅನುಭವಿಸ್ತಿರೋದಾರೆ. ಹೀಗಾಗಿ ಬ್ಯಾಂಕ್ ಇದು ಭಾಳ ಚಲೋ. ಅದ್ರಾಗ ವಿಜಯ ಮಹಾನ್ ಶಿವಳ ಆಶೀರ್ವಾದ, ಮಲ್ಲಮ್ಮ ತಾಯಿ ಆಶೀರ್ವಾದ, ವೇಮಾನಂದಪ್ಪಗಳ ಆಶೀರ್ವಾದ ಇದಕ್ಕೆ ಸಂಪೂರ್ಣ ಆಗೈತಿ. ಇದೆಲ್ಲ ಭಾಳ ಚಲೋ ನಡೀತೈತಿ ಅಂಥೇಳಿ ಇನ್ನೊಂದು ಏನು ಹೇಳ್ಬೇಕಂತಂದ್ರೆ, ಸಾರ್ವಜನಿಕರ ವಿಶ್ವಾಸ ನಾವು ಗಳಿಸ್ಕೋಬೇಕಾಯ್ತಂದ್ರೆ ನಮ್ಮ ಡೈರೆಕ್ಟರ್ಸ್ ಅಂತ ಏನಾದ್ರು ಅವ್ರು ಯಾರು ಸಾಲ ತಗೋಬೇಡ್ರಿದ್ದಾರೆ. ನಾವು ಯಾರು ಸಾಲ ತಗೋಬಾರದು, ಭಾಳ ಅಮೌಂಟ್ ತಗೋಬಾರದು. ಒಂದು 10 ಲಕ್ಷ ರೂಪಾಯಿ, ಒಂದು 50,000 ಹಂಗೆ ಯಾವಾಗ ತಗೋಬೋದು. ಹಂಗೆ ತೊಗೊಂಡ್ರು ಅಂದ್ರೆ ಜನರಲ್ಲಿ ಏನಪ್ಪ ಇದು ಪಾರದರ್ಶಕ ಐತಿ, ಭಾಳ ಚಲೋ ಐತಿ, ನಮ್ಮ ದುಡ್ಡು ಕಾಯ್ತಾರೆ ಇವರು ಅನ್ನೋವಂಥ ವಿಶ್ವಾಸ ನಮಗೆ ಬೇಕಾಗತ್ತಿ ಅಂತ ಹೇಳಿ ನಮ್ಮ ಚಂದ್ರಶೇಖರ್ ಅವರು ಅದಾರೆ. ಅವ್ರ ಅಗದಿ ಒಂಥರ ಸಿಂಡಿಕೇಟೆಡ್ ಬ್ಯಾಂಕ್ ಇದ್ದಂಗೆ ಅವರು ಅಷ್ಟು ಸಾರ್ವಜನಿಕರ ಹಣವನ್ನು ಭಾಳ ಗಟ್ಟಿಯಾಗಿ ಕಾಯ್ತಕ್ಕಂಥ, ಅದ್ರ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತಂತ ನಮ್ಮ ಚಂದ್ರಶೇಖರ್. ಯಾರು 10 ಪೈಸೆ ಇಟ್ಟರು ಅದನ್ನು ನಿಷ್ಠೆಯಿಂದ ಕಾಯ್ತಾರವರು. ಅಂಥದ್ದೊಂದು ಅದ್ಭುತವಾದಂಥ ಶಕ್ತಿ ನಮ್ಮ ಚಂದ್ರಶೇಖರ್ ಅವರು ಇರೋದ್ರಿಂದ ಈ ಬ್ಯಾಂಕ್ ಭಾಳ ಚಲೋ ನಡೀತೈತೆ ಅಂತ ಅವ್ರ ಆಶೀರ್ವಾದ ಸದಾ ಕಾಲ ಐತಿ. ವೇಮನಪ್ಪಗಳು ಇವತ್ತು ಬರಬೇಕಾಗಿತ್ತು, ಬರೋಕ್ಕೆ ಸಾಧ್ಯ ಆಗಲಿಲ್ಲ, ಬೆಂಗಳೂರಾಗದಾರ ಅವರು. ಅದಕ್ಕೆ ಅವ್ರದ್ದು ಸಹಿತ ನಾವು ಮಾಡಬೇಕು. ಅದಕ್ಕೆ ಅವ್ರ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹಾರೈಸಿದ್ದು. ಓಪನ್ ಮಾಡ್ತಾರೆ.